ಪಾನಿಪುರಿ ತಿನ್ನಬೇಕು ಅನ್ನಿಸ್ತಾ ಇತ್ತು. ಹಾಗಾಗಿ ಪಾನಿಪುರಿ ಚಾಲೆಂಜ್ ಯಾಕೆ ಮಾಡಬಾರ್ದು ಅಂತ ನಾನು ನಮ್ಮ ಯಜಮಾನ್ರು ಪಾನಿಪುರಿ ಚಾಲೆಂಜಿಗೆ ರೆಡಿ ಆದ್ವಿ. ಹೋದ್ವಿ ಪಾನಿಪುರಿ ಹುಡ್ಕೊಂಡು. ಹತ್ರದಲ್ಲಿ ಪಾನಿಪುರಿ ಸಿಗದಿರೋ ಕಾರಣ ಗೋಲ್ಗಪ್ಪ ಚಾಲೆಂಜ್ ಸ್ಟಾರ್ಟ್ ಆಯಿತು. ಗೆಸ್ ಮಾಡಿ ಯಾರು ವಿನ್ ಆಗಿರ್ಬೋದು ಈ ಸಲ ಅಂತ. ನಾನಲ್ಲಿ ಆ ಅಣ್ಣಂಗೆ ಹೇಳ್ತಾ ಇದ್ದೆ, ಅಣ್ಣ ಅಲ್ಲೊಂದೊಂದನ್ನ ಜಾಸ್ತಿ ಹಾಕಿ ನಾನು ವಿನ್ ಆಗಬೇಕು ಈ ಗೇಮಲ್ಲಿ ಅಂತ. ಆ ಅಣ್ಣ ಆ ಥರ ಏನು ಮಾಡಲಿಲ್ಲ, ಒಂದೋ ಎರಡು ಜಾಸ್ತಿ ಹಾಕಿದ್ರು ಅವ್ರಿಗೆ ಅಷ್ಟೇ. ಕೊನೆಗೂ ವಿನ್ ಆಗಿದ್ದು ನಾನೇ. ಮಧ್ಯದಲ್ಲಿ ಒಂದೆರಡಕ್ಕೆ ಮೋಸ ಮಾಡಿದ್ನಲ್ಲ, ಅದಕ್ಕೆ ನಾನೇ ಒಂದು 3-4 ಜಾಸ್ತಿ ತಿಂದೆ. ಚಾಲೆಂಜ್ ಮುಗಿಸ್ಕೊಂಡು ಮನೆಗೆ ಹೋಗೋ ರೋಡಲ್ಲಿ ಸಂತೆ ಹಾಕಿದ್ರು. ಸಂತೆಗೆ ಒಂದು ರೌಂಡ್ ಹೋದ್ವಿ. ಇಲ್ಲಿ ಏರ್ಪೋರ್ಟ್ಸು ಹೆಡ್ಫೋನ್ಸ್ ಎಲ್ಲ 49 ರೂಪಾಯಿ. ಇಷ್ಟು ಕಮ್ಮಿ ಬೆಲೆಗೆ ಹೆಡ್ಫೋನು ಏರ್ಪೋರ್ಟ್ಸ್ ಎಲ್ಲ ಕೊಡ್ತಿದ್ದಾರೆ ಅಂದರೆ ಅದ್ರ ಕ್ವಾಲಿಟಿ ಹೇಗಿರುತ್ತೆ ಅಂತ ನೀವೇ ಥಿಂಕ್ ಮಾಡಿ. ಇಲ್ಲಿ ಗುಡ್ಡೆ ಮಾಂಸ ಥರ ಗುಡ್ಡೆ ತರಕಾರಿಗಳನ್ನ ಹಾಕಿದ್ರು ನೋಡಿ. ಕಡಲೆಕಾಯಿನ ಒಬ್ಳೆ ತಿನ್ಕೊಂಡು ಬರ್ತಾ ಇದ್ದಾಳೆ. ಮತ್ತೆ ಈ ಸಂತೆಗಳಲ್ಲಿ ಟ್ಯಾಟೋ ಎಲ್ಲ ಹಾಕ್ತಿರ್ತಾರೆ, ದಯಮಾಡಿ ಹಾಕಿಸ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ, ಗೊತ್ತಿರೋರ ಹತ್ರ ಸರ್ಟಿಫೈಡ್ ಆಗಿರೋರ ಹತ್ರ ಟ್ಯಾಟೋನ ಹಾಕಿಸ್ಕೊಳ್ಳಿ. ಈ ಹಣ್ಣು ಯಾರಿಗಾದ್ರೂ ಗೊತ್ತಾ? ಚಿಕ್ಕ ಟೊಮೊಟೊ ಅಂತ ಹೇಳ್ಬೇಡಿ, ಇದು ಒಂದು ಹಣ್ಣು. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಹಾಗೆ ನೇರಳೆ ಹಣ್ಣು ಕೂಡ ಕಾಣಿಸ್ತಾ ಇತ್ತು. ನಾವು ಕೇಳೋದೊಂದು ರೇಟು, ನಮಗೆ ಭಾಷೆ ಗೊತ್ತಿಲ್ಲ ಅಂತ ತುಂಬಾನೇ ಯಾಮಾರಿಸ್ತಾರೆ. ಇಲ್ಲಿ ಕನ್ನಡ ಬರುತ್ತಂತೆ, ವ್ಯಾಪಾರ ಮಾಡ್ಬೇಕಿದ್ರೆ ಮಾತ್ರ ಯೂಸ್ ಮಾಡ್ತಾನಂತೆ. ಟೀಗಾಂಚಲಿ ಅದಕ್ಕೆ ಅಲ್ಲೇನು ಹಣ್ಣು ತಗೊಳ್ಳಿಲ್ಲ, ಏನು ತಗೊಳ್ಳಿಲ್ಲ. ಹಸುವಿಗೆ ಕರು ಚಂದ, ನವಿಲಿಗೆ ನಾಟ್ಯ ಚಂದ, ತಾಯಿಗೆ ಮಗು ಚಂದ. ನಾವು ಕನ್ನಡಿಗರು, ನಮಗೆ ಕನ್ನಡವೇ ಬಲು ಚಂದ. ಎಲ್ಲರ ದಿನ ಶುಭವಾಗಲಿ.